हेलो फ्रेंड्स, वेलकम टू केचूस होम एंड किचन ಚಾನಲ್। ಇವತ್ತು ನಾನು ದಾಲ್ ಮಾಡ್ತಾ ಇದ್ದೀನಿ। ದಾಲ್ ಮಾಡಕ್ಕೆ ಇಲ್ಲಿ ನಾನು ತೊಗರಿ ಬೇಳೆ ಹಾಗೇನೇ ಮಸೂರ್ ದಾಲ್ ತಗೊಂಡಿದ್ದೀನಿ। ಎರಡು ಸೇಮ್ ಅಳತೆಯಲ್ಲಿ ಅರ್ಧ ಕಪ್ ಮಸೂರ್ ದಾಲ್ ಹಾಗೇನೇ ಅರ್ಧ ಕಪ್ ತೊಗರಿ ಬೇಳೆ ಹಾಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ। ಇವಾಗ ಇದಕ್ಕೆ ಅದೇ ಕಪ್ ಅಲ್ಲಿ 2ರಷ್ಟು ನೀರು ಹಾಕೊಳ್ತೀನಿ। 2 ಗ್ಲಾಸ್ ಹಾಕ್ತೀನಿ। ಇವಾಗ 2 ಮೀಡಿಯಂ ಸೈಜ್ ಟೊಮ್ಯಾಟೊ, 1/4 ಸ್ಪೂನ್ ಅಷ್ಟು ಅರಿಶಿನ, ಸ್ವಲ್ಪ ಎಣ್ಣೆ, ಬೇಗ ಬೇಯುತ್ತೆ ಬೇಳೆ ಎಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಇಷ್ಟು ಹಾಕಿಬಿಟ್ಟು ಈಗ ಕುಕ್ಕರಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು 4 ವಿಸಿಲ್ ಕೂಗಿಸ್ತೀನಿ। ಬೇಳೆ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ, ಇವಾಗ ಎಲ್ಲ ಮೆತ್ತಗಾಗಿದೆ। ಇವಾಗ ಇದಕ್ಕೆ ಸಾಂಬಾರ್ ಪುಡಿ ಹಾಕೋಣ। ಇದಕ್ಕೆ ಸಾಂಬಾರ್ ಪುಡಿ ಹಾಕ್ಬೋದು ಅಥವಾ ರಸಂ ಪೌಡರ್ ಹಾಕಿದ್ರೂ ಅದು ಒಂಥರ ಡಿಫ್ರೆಂಟ್ ಆಗಿ ಟೇಸ್ಟ್ ಚೆನ್ನಾಗಿರುತ್ತೆ। 1.5 ಸ್ಪೂನ್ ಹಾಕ್ತೀನಿ। ಉಪ್ಪು ಹಾಕಿರಲಿಲ್ಲ ಬೇಯಿಸಬೇಕಾದ್ರೆ, ಇವಾಗ ಹಾಕ್ತಾ ಇದ್ದೀನಿ। ಕನ್ಸಿಸ್ಟೆನ್ಸಿ ಒಬ್ಬೊಬ್ಬರಿಗೆ ದಾಲ್ ತುಂಬ ಗಟ್ಟಿಯಾಗಿದ್ರೆ ಇಷ್ಟ ಆಗುತ್ತೆ, ಇಲ್ಲದಿದ್ರೆ ಸ್ವಲ್ಪ ಮೀಡಿಯಂ ಕನ್ಸಿಸ್ಟೆನ್ಸಿ ಇಷ್ಟ ಆಗುತ್ತೆ। ನಾನು ಇದನ್ನ ಬೇಯಬೇಕು ಅಂದರೆ ಮಸಾಲ ಈಗ ಸಾಂಬಾರ್ ಪುಡಿ ಇವಾಗಷ್ಟೇ ಹಾಕಿದ್ದೀನಿ, ಹಾಗಾಗಿ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ತೀನಿ, ಆಮೇಲೆ ತುಂಬ ಗಟ್ಟಿ ಆಗತ್ತೆ। ಹಾಗೆಯೇ ಸ್ವಲ್ಪ ಜೀರಾ ಪೌಡರ್ ಹಾಕ್ತೀನಿ। ಜೀರಿಗೆನ ಒಗ್ಗರಣೆಗೆ ಕೂಡ ಹಾಕೋಬೋದು। ಈಗ ನಾನು ಒಗ್ಗರಣೆ ಮಾಡ್ಕೊಳ್ತೀನಿ। ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ಹಾಕೋಬೋದು। ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, 2 ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಹಾಗೆಯೇ ಸ್ವಲ್ಪ ಇಂಗು। ಒಗ್ಗರಣೆ ರೆಡಿಯಾಗಿದೆ, ಇದನ್ನ ನಾನು ದಾಲ್ಗೆ ಹಾಕ್ಕೊಳ್ತಾ ಇದ್ದೀನಿ। ಬೆಳ್ಳುಳ್ಳಿ ಕೂಡ ಯೂಸ್ ಮಾಡ್ಬೋದು ಒಗ್ಗರಣೆಗೆ, ಹಾಗೆಯೇ ಜೀರಿಗೆ ಕೂಡ ಆ್ಯಡ್ ಮಾಡ್ಬೋದು ಬೇಕಿದ್ರೆ। ಹಾಗೆಯೇ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು। ಸಿಂಪಲ್ ಆಗಿ ಬೇಳೆ ದಾಲ್ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ, ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ। ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ। ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್।